ಮಿರ್ಚಿ ಬಜ್ಜಿ ತಯಾರಾಗಿದೆ. ಸೂಪರ್ ಆಗಿದೆ. ಸಂಜೆ ಟೀ ಜೊತೆಗೆಲ್ಲ ಇದೊಂದು ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ಆಂಧ್ರ ಸ್ಟೈಲ್ನಲ್ಲಿ ಮಿರ್ಚಿ ಬಜ್ಜಿ ಮಾಡುವ ಅಂತೇಳಿ. ಡಿಫರೆಂಟ್ ಸ್ಟೈಲ್ ಇದು. ನಾವು ಮಾಮೂಲಿ ಮಿರ್ಚಿ ಬಜ್ಜಿ ಎಲ್ಲ ಟ್ರೈ ಮಾಡಿದ್ದೇವೆ. ಇವತ್ತು ಆಂಧ್ರ ಸ್ಟೈಲ್ನಲ್ಲಿ ಮಿರ್ಚಿ ಬಜ್ಜಿ ಮಾಡ್ತಿದ್ದೇವೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ನೋಡಿ, ಇದರಲ್ಲಿ ಅರ್ಧ kg ಅಷ್ಟು ಈ ಬಜ್ಜಿ ಮಾಡುವಂಥ ಮೆಣಸು ತಗೊಂಡಿದ್ದೇನೆ. ನೀರಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ಮಿರ್ಚಿ ಬಜ್ಜಿ ಆಂಧ್ರ ಸ್ಟೈಲ್ನಲ್ಲಿ ನೋಡಿ. ಈಗ ಈ ಮೆಣಸನ್ನು ನಾವು ಈ ರೀತಿ ಉದ್ದಕ್ಕೆ ಸಿಗಬೇಕು. ನೋಡಿ, ಒಂದು ಕಡೆ ಭಾಗದಿಂದ ಇದರೊಳಗಡೆ ಬೀಜ ಇರ್ತದೆ. ನೋಡಿ, ಈ ಬೀಜವನ್ನೆಲ್ಲ ನಾವು ತೆಗಿಬೇಕು. ಒಂದು ಸ್ಪೂನಿನ ಸಹಾಯದಿಂದ ನೋಡಿದರ ನೋಡಿ. ಈಗ ಮೆಣಸನ್ನೆಲ್ಲ ನಾವು ಬೀಜ ಎಲ್ಲ ತಗೊಂಡು ರೆಡಿ ಮಾಡಿ ಆಯಿತು. ಇವಾಗ ನಾವು ಈ ಮಿರ್ಚಿ ಬಜ್ಜಿ ಮಾಡಲಿಕ್ಕೆ ಬೇಕಾದಂಥ ಒಂದು ಹಿಟ್ಟಿನ ಕೋಟಿಂಗನ್ನು ರೆಡಿ ಮಾಡುವ. ನೋಡಿ, ಇಲ್ಲಿ ಕಡಲೆ ಹಿಟ್ಟನ್ನು ಈಗ ಹಾಕಿ ಅಲ್ವಾ. ನಾನಿಲ್ಲಿ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿಲ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ತಿಕ್ಕಾಗಿ ನಾವು ಮಾಡಿಕೊಳ್ಬೇಕು. ಯಾಕೆಂದರೆ ಈ ಮೆಣಸಿನ ಮೇಲ್ಭಾಗ ನುಣುಪಾಗಿರುವ ಕಾರಣ ನಾವು ತೆಳುವಾಗಿ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಮೆಣಸಿಗೆ ಅದು ಕೋಟಿಂಗ್ ಆಗೋದಿಲ್ಲ ಸರಿಯಾಗಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಲ್ತಿದ್ದೇನೆ. ಇದು ಸ್ವಲ್ಪ ನಮಗೆ ಮಿರ್ಚಿ ಬಜ್ಜಿ ಕ್ರಿಸ್ಪಿಯಾಗಿ ಬರಲಿಕ್ಕೆ. ಇವಾಗ 1 ಚಮಚ ಓಂಕಾಲ್ ಅಜ್ವಾಯಿನ್ ಅಂತ ಹೇಳ್ತಾರೆ, ಇದನ್ನು ಹಾಕಿಲ್ತಿದ್ದೇನೆ. ಇದರ ಬದಲು ನೀವು ಜೀರಿಗೆ ಬೇಕಿದ್ದರೂ ಹಾಕಿಕೊಳ್ಬೋದು. ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ, ಒಂದು 2 ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಹುಡಿ ಹಾಕಿಲ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಿಟ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡಾಯಿತು. ಯಾವುದೇ ರೀತಿಯಲ್ಲಿ ಗಂಟು ಕಟ್ಟದ ರೀತಿಯಲ್ಲಿ ಹಿಟ್ಟನ್ನು ಕಲಸಿಕೊಳ್ಬೇಕು. ಇವಾಗ ಇದಕ್ಕೆ ನೋಡಿಕೊಂಡು ನಾವು ನೀರನ್ನು ಸೇರಿಸಿಕೊಳ್ಬೇಕು. ಒಮ್ಮೆಲೆ ನೀರು ಹಾಕಿಲ್ಬೇಡಿ. ನನಗೆ ಇದು ಥಿಕ್ ಬ್ಯಾಟರ್ ತಯಾರಾಗಬೇಕಿತ್ತು. ತುಂಬ ತೆಲುವು ಮಾಡಿಕೊಂಡ್ರೆ ಮೆಣಸಿಗೆ ಹಿಡಿಯುವುದಿಲ್ಲ ಇತ್ತು. ನೋಡಿ, ಈ ರೀತಿಯಲ್ಲಿ ಹಿಟ್ಟಿನಲ್ಲಿ ಅದ್ದಿದಾಗ ಚೆನ್ನಾಗಿ ಕೋಟಿಂಗ್ ಆಗೋ ರೀತಿಯಲ್ಲಿದ್ದರೆ ಆಯಿತು. ನೋಡಿ, ಈ ರೀತಿಯಾಗಿ ಮೆಣಸಿಗೆ ಚೆನ್ನಾಗಿ ಕೋಟಿಂಗ್ ಆಗೋ ರೀತಿಯಲ್ಲಿ ಇರಬೇಕಿತ್ತು. ನೋಡಿ, ಇವಾಗ ಹಿಟ್ಟಿಗೆ ನಾನು ಒಂದು ಚಿಟಿಕೆ ಸೋಡಾ ಹುಡಿಯನ್ನು ಸೇರಿಸಿಕೊಳ್ತಿದ್ದೇನೆ.
ಇವಾಗ ನಾವು ಮಿರ್ಚಿ ಬಜ್ಜಿ ಒಳಗೆ ತುಂಬಿಸಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡುವ. ನಾನೊಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸಣ್ಣದಾಗಿ ಕತ್ತರಿಸಿ ಸೇರಿಸಿಕೊಳ್ಬೇಕು. ಒಂದು ಚಮಚ ಮೆಣಸಿನ ಹುಡಿ ಹಾಕಿದ್ದು. ರುಚಿಗೆ ಸ್ವಲ್ಪ ಉಪ್ಪು. ಇವಾಗ ಇದಕ್ಕೆ ಒಂದು ಅರ್ಧ ಲಿಂಬೆ ರಸವನ್ನು ಹಿಡಿಯಲು. ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನಾನಿವಾಗ ಮಿರ್ಚಿ ಬಜ್ಜಿ ಫ್ರೈ ಮಾಡಲಿಕ್ಕೆ ಬಾಣಲೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ನಮ್ಮ ಆಂಧ್ರ ಸ್ಟೈಲ್ನ ಮಿರ್ಚಿ ಬಜ್ಜಿ ತಯಾರಾಗಿದೆ. ಇವಾಗ ಅದನ್ನು ಈ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು. ನಾವು ಆಗ ರೆಡಿ ಮಾಡಿಕೊಂಡಂತಹ ಮಸಾಲೆಯನ್ನೆಲ್ಲ ಇದರಲ್ಲಿ ತುಂಬಿಸಿಕೊಳ್ಬೇಕು ನೋಡಿ. ನೋಡಿ, ಅದಕ್ಕೆ ಬೇಕಾದಂಥ ಮಸಾಲೆ ಎಲ್ಲ ತುಂಬಿ ಆಯಿತು. ಇವಾಗ ಚಾಟ್ ಮಸಾಲೆ ಹಾಕಿ ಅಲ್ವಾ, ಮೇಲುಗಡೆಯಿಂದ ಸ್ವಲ್ಪ ರೀತಿಯಾಗಿ ಚಾಟ್ ಮಸಾಲೆಯನ್ನು ಹಾಕಿಲ್ಬೇಕು. ನೋಡಿ, ನಮ್ಮ ಆಂಧ್ರ ಸ್ಟೈಲ್ನಲ್ಲಿ ಮಿರ್ಚಿ ಬಜ್ಜಿ ತಯಾರಾಗಿದೆ. ನೋಡಿ, ನಮ್ಮ ಆಂಧ್ರ ಸ್ಟೈಲ್ನ ಮಿರ್ಚಿ ಬಜ್ಜಿ ತಯಾರಾಗಿದೆ. ಇವಾಗ ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಸಂಜೆ ಟೀ ಜೊತೆಗೆಲ್ಲ ಇದೊಂದು ಬೆಸ್ಟ್ ಸ್ನ್ಯಾಕ್ಸ್. ಈಗ ಹೇಗಿದ್ದರೂ ಚಳಿಯ ವಾತಾವರಣ, ಈ ಚಳಿಗೆ ಬಿಸಿ ಬಿಸಿ ಟೀ ಜೊತೆಗೆ
ಈ ರೀತಿಯ ಆಂಧ್ರ ಸ್ಟೈಲ್ನ ಮಿರ್ಚಿ ಬಜ್ಜಿ ಇದ್ದರೆ ಜಾಲಿ ಎಲ್ಲ ಹೇಳ ಹೆಸರಿದು ಇಲ್ಲದೆ ಹೊರಟೋಗ್ತದೆ. ನೋಡಿದ್ರಲ್ಲ ಆಂಧ್ರ ಸ್ಟೈಲ್ನಲ್ಲಿ ಯಾವ ರೀತಿಯಾಗಿ ಮಿರ್ಚಿ ಬಜ್ಜಿ ಮಾಡೋದು ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳುತ್ತಾ, ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.